ಓಂ ಸಾಯಿರಾಮ್. ಆರ್ ಡಿ ಟಿ ವಿ ನ್ಯೂಸ್ ಚಾನಲಿಂದ ನಾನು ನಿಮ್ಮ ಪ್ರೀತಿಯ ಉದಯಶ್ರೀ. ನನ್ನ ಜೊತೆ ಇದ್ದಾರೆ ಕ್ಯಾಮ್ರಾಮನ್ ಧನುಷ್. ಶಿರಡಿ ಸಾಯಿಬಾಬಾ ಅಂದರೆ ಯಾರಿಗೆ ಗೊತ್ತಿಲ್ಲ? ಬಾಬಾ ಅಂದ್ರೇ ಪವಾಡ, ಪವಾಡ ಅಂದ್ರೇ ಬಾಬಾ. ಮಂಡ್ಯದ ಶಿರಡಿ ಸಾಯಿಬಾಬಾ ದೇವಸ್ಥಾನ ಎರಡನೇ ಶಿರಡಿ ಅಂದರೆ ಖಂಡಿತ ತಪ್ಪಾಗಲಾರ್ದು. ನಾನು ಮೊದಲೇ ಹೇಳಿದ ಹಾಗೆ ಬಾಬಾ ಅಂದ್ರೇ ಪವಾಡ, ಪವಾಡ ಅಂದ್ರೇ ಬಾಬಾ. ಹೌದು, ಅಂತಹ ಒಂದು ಪವಾಡದ ಬಗ್ಗೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕಕ್ಕೆ ಗೊತ್ತಿರುವ ಹಾಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪಾಜಿಯವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರು. ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏರುಪೇರಾಯಿತು. ಎಷ್ಟೋ ಕಡೆ ಹೋಗಿ ಆರೋಗ್ಯ ತಪಾಸಣೆ ಮಾಡಿಸಿದ್ರು, ಆದರೂ ಕೂಡ ಯಾವುದೇ ರೀತಿಯ ಒಳ್ಳೆ ಫಲಿತಾಂಶ ದೊರೆಯಲಿಲ್ಲ. ಹಾಗಿರಬೇಕಾದ್ರೆ ಅವರಿಗೆ ಮಂಡ್ಯದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ತುಂಬ ದುಃಖದಿಂದ ಭಕ್ತಿಯಿಂದ ಬಾಬನ್ನ ಭೇಟಿ ಮಾಡೋಕ್ಕೆ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದಾಗ ಒಂದು ದೊಡ್ಡ ಚಮತ್ಕಾರವೇ ನಡೆದು ಹೋಯಿತು. ಅದೇನು ಗೊತ್ತಾ? ಮಹಾಮಂಗಳಾರತಿ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಆ ಬಾಬನ ಹೆಸರನ್ನು ಸ್ಮರಿಸಿ ತಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಬಾಬನಿಗೆ ನಮಿಸಬೇಕಾದ್ರೆ ತನಗೇ ಅರಿವಿಲ್ಲದಂತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ತಮ್ಮ ಎರಡು ಕೈಗಳನ್ನು ಮೇಲೆತ್ತಿ ಆ ಬಾಬನಿಗೆ ಭಕ್ತಿಯಿಂದ ನಮಿಸಿದರು. ಇದು ಎಂತಹ ದೊಡ್ಡ ಚಮತ್ಕಾರ ಅಂದರೆ ಅಲ್ಲಿ ನೆರೆದಿದ್ದ ಸಾವಿರಾರು ಜನ ಕಣ್ತುಂಬಿಕೊಂಡು ಈ ಆಶ್ಚರ್ಯವನ್ನು ತದೇಕ ಚಿತ್ತದಿಂದ ನೋಡಿದ್ರು. ಅವರ ಕಣ್ಣುಗಳಲ್ಲಿ ತಮಗೇ ಗೊತ್ತಿಲ್ಲದೆ ಭಕ್ತಿಯಿಂದ ಕಣ್ಣೀರಿಳಿಯಿತು. ಇದು ನಿಜವಾಗ್ಲೂ ಪವಾಡವೇ ಅಲ್ವೇ? ಈ ಘಟನೆ ನಡೆದಾಗ ರಾಘವೇಂದ್ರ ರಾಜ್ಕುಮಾರ್ ಅವರ ಇಡೀ ಕುಟುಂಬ ಇದಕ್ಕೆ ಸಾಕ್ಷಿಯಾಗಿ ಅಲ್ಲಿದ್ದರು. ಅಷ್ಟೇ ಅಲ್ಲ, ಸುತ್ತಲೂ ನೆರೆದಿದ್ದ ನೂರಾರು ಜನ ಭಕ್ತರು ತಮ್ಮ ಘಂಟಾಘೋಷವಾದ ಒಂದು ಬಾಬಾ ಅನ್ನುವ ಆ ಪದಗಳನ್ನು ಉಚ್ಚರಿಸಿ ಧನ್ಯೋಸ್ಮಿ ಆದರು. ಗುಣಮುಖವಾಗಿರೋದ್ರಿಂದ ಇವತ್ತು ಹಾನಕೆರೆಯ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಅಂದ್ರೆ ತಮ್ಮ ಹರಕೆಯಂತೆ ದೇವರಿಗೆ ಬೆಳ್ಳಿ ಸಿಂಹಾಸನವನ್ನ ಅರ್ಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಾಬನಿಗೆ ನಾವು ಪ್ರೀತಿಯಿಂದ ಏನಾದರೂ ಕಾಣಿಕೆಯನ್ನು ನೀಡಬೇಕಲ್ಲ ಅನ್ನುವ ನಿರ್ಧಾರವನ್ನು ಕೂಡ ಮಾಡಿದ್ರು. ಅದರ ಪ್ರಕಾರ 6 ತಿಂಗಳ ಒಳಗಡೆ ಸುಂದರವಾದ ಒಂದು ಬೆಳ್ಳಿಯ ಸಿಂಹಾಸನವನ್ನು ತೆಗೆದುಕೊಂಡು ಬಂದು ಬಾಬನ ದೇವಸ್ಥಾನದಲ್ಲಿ ಕೊಡುಗೆಯಾಗಿ ನೀಡಿದರು. ಅಷ್ಟು ಮಾತ್ರ ಅಲ್ಲ ಭಕ್ತರೇ, ಆ ಬಾಬನಿಗೆ ಬೆಳ್ಳಿಯ ಕಿರೀಟವನ್ನು ತೊಡಿಸಿ ಪ್ರತಿಷ್ಠಾಪನೆಯನ್ನು ಮಾಡಿ ಪಟ್ಟಾಭಿಷೇಕವನ್ನೂ ಮಾಡಿದರು. ಚಮತ್ಕಾರಕ್ಕೆ ಅವರ ಕಾಣಿಕೆ ನಿಜವಾಗ್ಲೂ ಶ್ಲಾಘನೀಯ. ಇದಕ್ಕೆ ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತವೃಂದದವರೇ ಸಾಕ್ಷಿ. ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನಡೆದಿರೋದು ಇದೊಂದೇ ಪವಾಡ ಅಲ್ಲ. ಅಲ್ಲಿ ಸುತ್ತಮುತ್ತಲು ಇರುವ ಜನರ ಬಳಿ ಕೇಳಿದಾಗ ಹಲವಾರು ಇಂತಹ ಘಟನೆಗಳನ್ನು ನಾವು ಕೇಳಬಹುದು. ಹೀಗಿರಬೇಕಾದ್ರೆ ವಿಷಯ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಭಕ್ತಾದಿಗಳಿಗೂ ತಿಳಿತಾ ಹೋಯಿತು. ಕಲಾದೇವಿ ಸರಸ್ವತಿ ಎಲ್ಲ ಕಲಾವಿದರನ್ನು ಕೈಬೀಸಿ ಕರೆಯೋದಿಲ್ಲ. ಕೈಬೀಸಿ ಕರೆದಾಗ ಕೆಲವು ಕಲಾವಿದರನ್ನ ಮಾತ್ರ ತನ್ನ ಅಪ್ಪಿಗೆಯಲ್ಲಿ ಇಟ್ಟುಕೊಳ್ತಾಳೆ. ಹಾಗೆ ಅಪ್ಪಿಕೊಂಡ ಪ್ರಬುದ್ಧ ನಟಿ, ಹಾಸ್ಯ ನಟಿ, 40 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ನಟಿ ರೇಖಾ ದಾಸ್ ಅವರು ಅವರ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ನೋಡಿದ್ದಾರೆ, ಏಳು ಬೀಳುಗಳನ್ನು ನೋಡಿದ್ದಾರೆ. ಇವತ್ತಿಗೂ ಕೂಡ ಅವರು ತಮ್ಮ ಕಷ್ಟದ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ಆಕೆ ಬಾಬನ ಭಕ್ತೆ. ಈ ವಿಷಯ ಇಡೀ ಪ್ರಪಂಚಕ್ಕೇ ಗೊತ್ತು. ಇದು ನಮ್ಮ ಬಾಬನಿಗೆ ಗೊತ್ತಾಗೋದಿಲ್ವಾ? ಅದಕ್ಕೆ ಬಾಬಾ ಆಕೆಗೂ ಕೂಡ ಒಂದು ಕರೆಯನ್ನು ಕಳಿಸ್ದ. ಅದು ಹೇಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಅವರ ಒಡಹುಟ್ಟದ ಒಬ್ಬ ಅಣ್ಣ ಗೋಪಾಲ್ ರಾವ್ ಅಂತ ಒಮ್ಮೆ ಅನಿರೀಕ್ಷಿತವಾಗಿ ರೇಖಾದಾಸ್ ಅವ್ರನ್ನ ಭೇಟಿ ಮಾಡಿದ್ರು. ಅವರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಬಹಳ ಬೇಜಾರಾಯಿತು. ಅವರು ಒಂದು ಮಾತನ್ನು ಸೂಚನೆಯ ಮೂಲಕ ತಿಳಿಸಿದ್ರು. ನೀನು ಯಾಕೆ ಮಂಡ್ಯದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗಬಾರ್ದು? ನೀನು ಅಲ್ಲಿ ಹೋದರೆ ನಿನಗೆ ಯಾವುದಾದರೂ ಒಂದು ದಾರಿಯನ್ನು ಬಾಬಾ ಖಂಡಿತವಾಗ್ಲೂ ನೀಡ್ತಾರೆ ಅಂತ ದೃಢವಾದ ಒಂದು ಸೂಚನೆಯನ್ನು ನೀಡಿದಾಗ ಮುಂದಿನ ದಾರಿ ರೇಖಾದಾಸ್ ಅವರು ಹೋಗಿದ್ದು ಎಲ್ಲಿಗೆ ಗೊತ್ತಾ? ಅದೇ ನಮ್ಮ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ. ಸೂಚನೆ ಸಿಕ್ಕ ತಕ್ಷಣ ರೇಖಾದಾಸ್ ಅವರು ತಡ ಮಾಡದೆ, ಎರಡನೇ ಯೋಚನೆಗೆ ಅವಕಾಶ ಕೊಡದೆ ತಮ್ಮ ಕುಟುಂಬದವರಾದ ಅಂದರೆ
ತಾಯಿ ಕಲ್ಪನಾದೇವಿ, ಅಕ್ಕ ಗಾಯತ್ರಿ ದೇವಿ, ಮಗಳು ಸಾತ್ವಿಕ ಹಾಗೂ ಮಗ ಧನುಷನ್ನ ಕರ್ಕೊಂಡು ಬಾಬನ್ನ ದರ್ಶನ ಮಾಡೋದಕ್ಕೆ ಹೊರಟೇ ಬಿಟ್ರು. ಶ್ರೀ ಶಿರಡಿ ಬಾಬಾ ಅವರ ದರ್ಶನಕ್ಕೆ ಹೊರಟು ನಿಂತ ರೇಖಾದಾಸ್ ಅವರ ಮನಸ್ಸಿನಲ್ಲಿ ಬೇರೆ ಯಾವುದೇ ಯೋಚನೆಗಳಿರಲಿಲ್ಲ. ನಾನು ಮೊದಲು ಬಾಬಾರವರನ್ನು ನೋಡಬೇಕು, ನನ್ನ ಕಷ್ಟಗಳನ್ನೆಲ್ಲ ಅವರಲ್ಲಿ ಹೇಳ್ಕೊಬೇಕು, ಅವರ ಮುಂದೆ ಕುಳಿತುಕೊಂಡು ನನ್ನ ಕಷ್ಟಗಳಿಗೆ ಪರಿಹಾರ ನೀಡು ಅಂತ ಕೇಳಿಕೊಳ್ಬೇಕು ಅನ್ನುವಂತಹ ಭಾವನೆ ಮಾತ್ರ ಇತ್ತು. ಅವರು ಬಾಬಾ ಅವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದರು. ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಬಾಬಾರವರನ್ನು ಎಲ್ಲರೂ ತಾತ ಅಂತ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಕರೀತಾರೆ. ಹಾಗಿರಬೇಕಾದ್ರೆ ತಾತನನ್ನು ನೋಡೋದಕ್ಕೆ ಹೊರಟು ನಿಂತ ರೇಖಾದಾಸ್ ಅಂದರೆ ಮೊಮ್ಮಗಳು ಬರ್ತಾ ಇರೋ ವಿಷಯ ಬಾಬನಿಗೆ ತಿಳಿಯೋದಿಲ್ವೇ? ದೇವಸ್ಥಾನಕ್ಕೆ ಭಕ್ತಿಯಿಂದ ಬಾಬಾನನ್ನು ನೋಡಲು ಹೊರಟು ನಿಂತ ರೇಖಾದಾಸ್ ಅವರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವರು ಯಾರಲ್ಲೂ ಈ ವಿಷಯವನ್ನು ಹೇಳಿಕೊಂಡಿರಲಿಲ್ಲ. ಆದರೂ ಬಾಬಾರವರು ದೇವಸ್ಥಾನದ ಫೌಂಡರ್ ಹಾಗೂ ಟ್ರಸ್ಟಿ ಅವರಿಗೆ ರೇಖಾದಾಸ್ ಬರ್ತಾ ಇರುವ ವಿಷಯವನ್ನು ತಿಳಿಸಿದ್ರು. ಹೇಗೆ ಗೊತ್ತಾ? ಅಲ್ಲಿರುವ CCTVಯಲ್ಲಿ ರೇಖಾದಾಸ್ ಅವರು ದೇವಸ್ಥಾನದ ಒಳಗಡೆ ಬರ್ತಾ ಇರೋದು ಕಾಣಿಸ್ತು. ತಕ್ಷಣವೇ ಶ್ರೀಯುತರಾದಂತಹ ಭಾಸ್ಕರ್ ಅವರವರು ಅಲ್ಲಿರುವ ಆಡಳಿತ ವರ್ಗದವರಿಗೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅನ್ನುವ ಆದೇಶವನ್ನು ನೀಡಿದರು. ವಯಸ್ಸಿನಲ್ಲಿ ಅವರು ಅತಿ ಕ್ಷಿಪ್ರದಲ್ಲಿ ನಾನು ನಿಮಗೆ ನೀರು ನನ್ನ ಭಕ್ತರ ಮನೆಯಲ್ಲಿ ಅಭಾವವೆಂಬುದೇ ಇರದು. ರೇಖಾದಾಸ್ ಕುಟುಂಬದವರೆಲ್ಲರೂ ಕೂಡ ಈ ಬಾಗಿಲ ಬಳಿ ಒಳಗಡೆ ಬರುತ್ತಾ ಇದ್ದ ಹಾಗೆ ಶ್ರೀಯುತರಾದಂತಹ ಭಾಸ್ಕರ್ ರಾವ್ ಅವರು ಮೈಕಿನಲ್ಲಿ ಕನ್ನಡದ ಖ್ಯಾತ ಹಾಸ್ಯ ನಟಿ, ಪ್ರಬುದ್ಧ ನಟಿ ಇಂದು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಅಂತ ಬಿತ್ತರಿಸಿದ್ರು. ರೇಖಾದಾಸ್ ಅವರು ಮೇನ್ ಗೇಟ್ ಅಲ್ಲಿ ಮೇನ್ ರೋಡಿಂದ ಬರ್ತಾ ಇದ್ದಾರೆ ಒಳಗಡೆ ಬಂದವಳೆ. ಈಗ ಆರತಿ ಮುಗಿಸ್ಕೊಂಡು ಹೋಗುವಂತವರು ಧ್ವನಿ ಪೂಜೆ ಮಾಡಿಸ್ಕೊಡ್ತಾರೆ ಬಂಧುಗಳೇ. ಎಲ್ಲ ದ್ವಾರಕಾ ಮೈನಲ್ಲಿ ಕೂತ್ಕೋಬೇಕು. ನಿಮ್ಮ ಹತ್ರ ಟಿಕೆಟ್ ಇರೋರು ಇಲ್ದಿರೋರು ಅಲ್ಲೇ ಟಿಕೆಟ್ ಕೊಡ್ತಾರೆ ಬಂಧುಗಳೇ. ದ್ವಾರಕಾ ಮೈನಲ್ಲಿ ಕೇಳಿ ಟಿಕೆಟ್ ತಗೊಂಡು ನೀವು ಅಲ್ಲಿ ಕೂತ್ಕೋಬೇಕು ಬಂಧುಗಳೇ. ದ್ವಾರಕಾ ಮೈನಲ್ಲಿ ಕೂತ್ಕೊಳ್ಳಿ ಬಂಧುಗಳೇ.
बेटा वहाँ जाके होंगे भगवान कल्ले हौದು ಆಯ್ತು ಹೋಗ್ಲಿ ಹೋಗಿ ದುನಿ ಪೂಜೆ ಮಾಡಿಸುವಂತ ಬಂಧುಗಳು ದ್ವಾರಕಾಮಯಲ್ಲಿ ಕೇಳಿ ನೀವಲ್ಲಿ ದ್ವಾರಕಾಮಯಲ್ಲಿ ಕೂತ್ಕೋಬೇಕಾಗಿ ವಿನಂತಿ ಬಂಧುಗಳೇ. भगवान कन्या रुको अभी कमाऊंगा ವಿಶಾಲಮ್ಮ ಪಂಡಿತರು ಬರ್ತಾರೆ. ಬಂದ್ಬಿಟ್ರು ಮೇಡಮ್ ಅವರು. ಜೋರಾಗಿ ಚಪ್ಪಾಳೆ ಹೊಡೆಯೋ ಮುಖೇನ ಬನ್ನಿ ಮೇಡಮ್. ಈಗ ಕಾಣಿಸಲ್ಲ, ಸ್ವಲ್ಪ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ತುಂಬಾ ಬನ್ನಿ ಮಾಸ್ಕ್ ತೆಗೀರಿ ಪರವಾಗಿಲ್ಲ. ಮೇಲೋಗಿ ಮೇಲೆ ನಮಸ್ಕಾರ ಮಾಡಿ ಮೇಲೋಗಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಬನ್ನಿ ಮೇಲೋಗಿ ಎಲ್ಲಾದ್ರೂ ನಮಸ್ಕಾರ ಮಾಡಿ. ಜೋರಾಗಿ ಚಪ್ಪಾಳೆ ಹೊಡೆಯೋ ಮುಖೇನ ಮೇಡಮ್ ಅವರು ಬಂದಿದ್ದಾರೆ. ನಮ್ಮ ಹಾಸ್ಯ ಕಲಾವಿದ್ರು, ನಮ್ಮ ಅಚ್ಚು ಬಿಚ್ಚಿನ ಹಾಸ್ಯ ಕಲಾವಿದ್ರು. ಸ್ವಲ್ಪ ಜನ ನೋಡಿ ಅಲ್ಲೇ ನಿಂತ್ಕೊಳ್ಳಿ, ಎಲ್ಲ ನಮಸ್ಕಾರ ಮಾಡ್ಬಿಡಿ. ನೀವು ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರು. ಇವತ್ತು ವಿಶೇಷವಾಗಿ ಅವರು ಮಗಳ ಹೆಸರು ಸಾರ್ವಿಕ ಅವರು ಮುಂದಿನ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯ ಮಾಡ್ತಾರೆ. ಆದಷ್ಟು ಬೇಗ ಅವ್ರಿಗೂ ಒಂದು ಚಪ್ಪಾಳೆ ಬಂದ್ಕೊಳ್ಳಿ ಬಂಧುಗಳೇ. ಜೋರಾಗಿ ಚಪ್ಪಾಳೆ ಹೊಡೆಯೋ ಮುಖೇನ ನಾವು ಸ್ಕ್ರೀನ್ ಅಲ್ಲಿ ಮಾತ್ರ ನೋಡ್ತೇವೆ. ಇವತ್ತು ನಮ್ಮ ತಾತನ ಮನೆಗೆ ಬಂದಿದ್ದಾರೆ ಅವರು. ನಿಮ್ ಮಗ ಬಂದಿರೋಮ್ಮ ಬಂದಿದ್ದಾರೆ, ಮಗ ಬಂದಿದ್ದಾರೆ. ಖುಷಿ ಆಗ್ಲಿ. ಅವರು ಒಂದು ಆಶೀರ್ವಾದ ತಗೊಂಡು ನಿಮ್ ಜೊತೆಗೆ ಅವರು ಬಂದು ಜಾಯಿನ್ ಆಗ್ತಾರೆ, ಧ್ವನಿ ಪೂಜೆಗೆ ಜಾಯಿನ್ ಆಗ್ತಾರೆ. ಬನ್ನಿ ಮೇಡಮ್. ಸಾಯಿರಾ ಅಮ್ಮ ನಮಸ್ಕಾರ. ಪ್ರೀತಿಯಿಂದ ಅವರ ಸ್ವಾಗತವನ್ನ ಸ್ವೀಕರಿಸಿದ ರೇಖಾದಾಸ್ ಹಾಗೂ ಅವರ ಕುಟುಂಬದವರು ಭಕ್ತಿಯಿಂದ ಬಾಬಾರವರ ಮುಂದೆ ನಿಂತು ಅವರಿಗೆ ನಮಿಸಿದರು. ರೇಖಾದಾಸ್ ಕಣ್ಣುಗಳಲ್ಲಿ ಕಂಡಿದ್ದು ಬರೀ ಬಾಬಾರವರ ಚಿತ್ರ ಮಾತ್ರ. ಬಾಬಾರವರ ಪ್ರತಿಮೆಯ ರೂಪ ಕಣ್ಣಿನಲ್ಲಿ ತುಂಬಿಕೊಂಡು ತಮ್ಮ ನೋವನ್ನು ಕಣ್ಣೀರಿನ ಮೂಲಕ ಬಾಬಾರವರಿಗೆ ಅರ್ಪಿಸಿದರು. ಬರೀ ರೇಖಾದಾಸ್ ಅವ್ರನ್ನ ಮಾತ್ರ ಅಲ್ಲ, ಕಷ್ಟ ಅಂತ ಹೇಳಿ ನಮ್ಮ ತಾತನ ಬಳಿ ಅಂದರೆ ಈ ಬಾಬಾನವರ ಬಳಿ ಹೋಗಿ ನಿಂತುಕೊಂಡಾಗ ಅವರು ಎಲ್ಲರನ್ನೂ ಕೂಡ ಮೊಮ್ಮಕ್ಕಳಿನಂತೆ ಅಪ್ಪಿ ಆದರಿಸುತ್ತಾರೆ. ಅಂತಹ ಅಪ್ಪುಗೆಯ ಒಂದು ಅನುಭವವನ್ನು ಪಡೆದಂತಹ ರೇಖಾದಾಸ್ ಅವರು ಭಕ್ತಿಯಿಂದ ಬಾಬಾರವರಿಗೆ ನಮಿಸಿ ಹಿಂದಿರುಗ್ತಾರೆ. ನೋಡಿದರೆ ಅವರ ಕಣ್ಣಿಗೆ ಕಂಡಿದ್ದು ಅವರ 40 ವರ್ಷ ಕಲಾ ಸೇವೆಯ ಒಂದು ಫಲಿತಾಂಶ. ಅಂದರೆ ಅವರ ಅಭಿಮಾನಿಗಳು ಎಷ್ಟೊಂದು ಜನ ಭಕ್ತರು ಬಾಬಾನನ್ನು ದರ್ಶನ ಮಾಡಕ್ಕೆ ಬಂದಿದ್ರೋ ಅವರೆಲ್ಲರೂ ಕೂಡ ರೇಖಾದಾಸ್ ಅವರನ್ನ ಅಲ್ಲಿ ಅನಿರೀಕ್ಷಿತವಾಗಿ ನೋಡಿ ಬಹಳ ಸಂತೋಷಗೊಂಡಿದ್ರು. ಅವರೆಲ್ಲರೂ ಕೂಡ ತುಂಬ ಅಭಿಮಾನದಿಂದ ರೇಖಾದಾಸ್ ಅವರ ಕಡೆ ಕೈ ಬೀಸಿ ತಮ್ಮ ಮೆಚ್ಚುಗೆಯನ್ನ, ತಮ್ಮ ಸಂತೋಷದ ಸುರಿಮಳೆಯನ್ನೇ ಸುರಿಸಿಬಿಟ್ರು. ಇದನ್ನು ಕಂಡ ಭಾಸ್ಕರ್ ರಾವ್ ಅವ್ರಿಗೂ ಬಹಳ ಖುಷಿಯಾಯಿತು. ಅವರು ಕೂಡ ರೇಖಾದಾಸ್ ಅವರಿಗೆ, ನೀವು ಬಾಬಾನ ಮುಂದೆ ಇಲ್ಲೇ ನಿಂತ್ಕೊಳ್ಳಿ, ನಿಮಗೆ ಸಿಕ್ಕಬೇಕಾದಂತಹ ಸನ್ಮಾನ, ನಿಮಗೆ ನಾನು ಮಾಡಬೇಕಾದಂತಹ ಗೌರವವನ್ನು ಬಾಬಾರವರ ಎದುರುಗಡೆನೇ ಮಾಡ್ತೀನಿ ಅಂತ ಹೇಳಿ ತಕ್ಷಣವೇ ಬಾಬಾರವರ ಒಂದು ಚಿತ್ರಪಟವನ್ನು ಅವರ ಕೈಗೆ ನೀಡಿ ಅವರಿಗೆ ಶಾಲು ಹೊದಿಸಿ ಅವರ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹದ ಸನ್ಮಾನವನ್ನು ನೀಡಿ, ನೀವು ಇಂದು ಬಾಬಾರವರ ದರ್ಶನ ಮಾಡಕ್ಕೆ ಬಂದಿದ್ದೀರಾ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಹರಸಿ ಅವರನ್ನು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅಲ್ಲಿಂದ ಮುಂದೆ ಕರ್ಕೊಂಡು ಹೋದರು. ಬನ್ನಿ ಈ ಕಡೆ ಬಂದ್ಬಿಡಿ ಈ ಕಡೆ. ಇನ್ನೊಬ್ರು ಬನ್ನಿಮ್ಮ, ಇಲ್ಲೇ ನಿಂತ್ಕೊಳ್ಳಿ ನನ್ನ ಜೊತೆಗೆ. ಬನ್ನಿ, ಧ್ವನಿ ಪೂಜೆ ಮಾಡಿ ಎಲ್ಲ ಧ್ವನಿ ಪೂಜೆ ಮಾಡಿ ಅಮ್ಮ. ಇವ್ರನ್ನ ಧ್ವನಿ ಹತ್ರ ಹಿಂದ್ಗಡೆಯಿಂದ ಕರ್ಕೊಂಡು ಹೋಗೋದು, ನೀವು ಕರ್ಕೊಂಡೋಗಿ. ಧ್ವನಿ ಪೂಜೆ ಮಾಡಿ ಕರ್ಕೊಂಡು
ಅಮ್ಮ ಮೈಕ್ ಕೊಡಪ್ಪ. ಎಲ್ಲಿ ಇಲ್ಲೆಲ್ಲ ಮೈ ಮಡಗಿದ್ದಾರ? ಓಂ ಸಾಯಿರಾಮ್. ಪೂಜೆ ಮುಗಿದ ಮೇಲೆ ಎಲ್ಲ ಧ್ವನಿ ಪೂಜೆಯಲ್ಲಿ ಕೂತ್ಕೊಳ್ಳಿ. ಎಲ್ಲ ಪುರೋಹಿತರು ಹೋಗಿದ್ದಾರೆ ಬಂಧುಗಳೇ. ಸಾಯಿರಾಮ್ ಸಾಯಿರಾಮ್. ना नहीं वापस लो ಒಂದು ನಿಮಿಷ ಹಂಗೆ श्री समर्थ साई विश्वंबरा श्री शिरड़िय साई देह स्वरूप समर्थ ಅಂದ್ರೆ ಎತ್ತಬೇಕು ನೀವು ಎತ್ತೀರಾ ಹಿಂದೆ ಕಳ್ಕೊಂಡು ನಿಮ್ಮ ಕಡೆಯಿಂದ ಎತ್ಕಪ್ಪ. ಅದು ಒಳಗೆ ಹೋಗೋಕ್ಕಾಗಲ್ಲ. ನಿಮ್ಮ ಕಾಲು ಮಾಡಿಸಿ सीधा बसो और यहाँ पे उल्टे उल्टे नहीं करना बोल रही हूँ बिल्कुल उल्टे उल्टे नहीं करना भगवान का नाम कोई नहीं आएगा सीधा बैठो सीधा सीधा पूरा शॉल ओढ़ा रहे हैं पेट में शॉल ओढ़ा गंदा बाद में लाऊंगा तुम्हारे, ठीक है? हम पूजा में बैठते हैं. ಅಲ್ಲಿಂದ ರೇಖಾದಾಸ್ ಹಾಗೂ ಅವರ ಕುಟುಂಬ ವರ್ಗದವರನ್ನು ಶ್ರೀಯುತ ಭಾಸ್ಕರ್ ರಾವ್ ಅವರು ಕರೆದುಕೊಂಡು ಬಂದಿದೆ. ಎಲ್ಲಿಗೆ ಗೊತ್ತಾ? ದ್ವಾರಕಾಮಯಿ ಧುನಿ. ಅಂದರೆ ಧುನಿ ಅನ್ನುವುದು ಅಗ್ನಿಜ್ವಾಲೆ. ಶಿರಡಿ ಸಾಯಿಬಾಬಾ ದೇವಸ್ಥಾನದಿಂದ ತೆಗೆದುಕೊಂಡು ಬಂದಿರುವ ಒಂದು ಅಗ್ನಿಜ್ವಾಲೆ ಕಿಡಿ ಇವತ್ತಿಗೂ ಕೂಡ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೊತ್ತಿ ಉರಿತಾ ಇದೆ. ओम अपवित्रः पवित्रो वा सर्ववस्थां कृतो प्रियः यः स्मरेत् पुण्डरीकाक्षं सवाह्याभ्यन्तरः सतिः. ಇದರಲ್ಲಿ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸಮರ್ಪಿಸ್ತಾರೆ. ಅದೇ ರೀತಿ ರೇಖಾದಾಸ್ ಅವರು ಕೂಡ ಅವರ ಕುಟುಂಬ ವರ್ಗದವರನ್ನೇ ಸೇರಿ ಭಕ್ತಿಯಿಂದ ತಮ್ಮ ಮಗಳೊಂದಿಗೆ ಕುಳಿತು ಆ ಪೂಜಾ ಕೈಂಕರ್ಯವನ್ನು ಪೂರ್ತಿಯಾಗಿ ಅವರು ಹೇಳಿದಂತೆ ಮಾಡಿ ಪೂರ್ಣಾಹುತಿಯನ್ನು ಧುನಿಗೆ ಸಮರ್ಪಿಸಿದರು. बाधा निवारणार्थे तत्प्रान्तेः ममं यथा संकल्पं सिद्धेः. ओम कृष्णेन राजसवर्तमानो निवेशनव्रतं मर्दयञ्च हिरण्याय तद्वितारथेन देवज्जातिभुवनं प्रसन्न ओं भूर्भुवः स्वाहा तथा कृत्याति नग्रदेवताभ्य पूजनाधिकं प्राप्तेः. ಹಿಂದಿ
किया था, हिंदी में बोले हम। अभी पूजा कंप्लीट हो गया है। ये अभी मूल राउंड परिक्रमा करने का है। ये रेलिंग है, इसको परिक्रमा करते समय सिर में रखना है। हाँ, टचे सहित रखना है, टचे सहित, है ना। तो साथ में बाबा भजन करना है। ओम साई नमो नमो, श्री साई नमो नमो, जय जय साई नमो नमो, सदगुरु साई नमो नमो। 3 परिक्रमा के बाद वो उधर से चढ़ के वहाँ आना है, सही है ना। केड़ी ओम पूर्णाहुति विद्महे तत्पुरुषाः धीमहि तन्नो साई प्रचोदयात्। ओम ओम पूर्णाक्षरविपरापद शुभोर्णपूर्णापद श्रीकृष्णीः। ओम तथैवैतदूरङ्गमञ्ज्योतिकं ज्योतिरेकतन्मेमनः शिवासङ्कल्पमस्तु आरारतिज्ञम्। ओम इदग्गं हविः प्रदाननम्ने अच्युतसभेरग्ं सर्वाग्राणाग्रस्वस्ताय आत्मस्थानि प्रदासानि पशुस्थानि लोकसंजभायपन् अग्निः प्रदां बाहुलां निकरोत्वन्नं पयोरेको अस्मासुदत्ता। ओम तत्करणं नमः तुभ्यं, तुभ्यं करणा नमस्तुते। योगो नमः साई प्रियते नमस्तुते। नमः करणं नमः तुभ्यं, तुभ्यं करणा नमस्तुते। तत्करणं नमः तुभ्यं। अम्मू पूर्णाहुत्यै विद्महे तत्पुरुषाय धीमहि तन्नः साई प्रचोदयात्। फिर ओम साई प्रचोदयात्। पूर्णाहुत्यै विद्महे तत्पुरुषाय धीमहि तन्नः साई प्रचोदयात्। विद्महे तत्पुरुषाय धीमहि। ಚೀಟಿ ಕೊಟ್ರಾ ಅಲ್ಲಿ? ಚೀಟಿ ಕೊಟ್ರಾ? ಕೊಟ್ಟಿದ್ದೀರಾ? ಅಲ್ಲಿದೆಮ್ಮ, ಅಲ್ಲಿಟ್ಟಿದ್ದೆ. ಅಲ್ಲಿ ಬೇಳೆ ನೀವು ಹಾಂ ಹಾಂ, ಹೌದೌದು ಹೌದೌದು. नहीं नहीं, मुंह में डालो। ನನ್ನ ತಾಯಿ. हाँ